ಪ್ರತಿಯೊಬ್ಬ ರೈತರು ಕಾಲುಬಾಯಿ ಲಸಿಕೆಯನ್ನು ತಮ್ಮ ತಮ್ಮ ರಾಸುಗಳಿಗೆ ತಪ್ಪದೇ ಹಾಕಿಸುವುದರ ಜೊತೆಗೆ ವಿಮೆಯನ್ನು ಸಹ ಮಾಡಿಸುವಂತೆ ಬೊಮ್ಮೂರು ನಿರ್ದೇಶಕ ಎಚ್.ಎಸ್. ಹರೀಶ್ ಕುಮಾರ್ ಕರೆ ನೀಡಿದ್ದಾರೆ. ಅವರು ಹಾರೋಹಳ್ಳಿ ತಾಲೂಕಿನ ಕಿರಣಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾಲುಬಾಯಿ ರೋಗ ನಿರೋಧಕ ಲಸಿಕೆ ಹಾಕುವ ಕಾರ್ಯಕ್ರಮ ಹಾಗೂ ರಾಸುಗಳಿಗೆ ಬೊಮ್ಮೂರು ವಿಮೆ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿಯೊಬ್ಬ ರೈತರು ತಮ್ಮ ಮನೆಗಳಲ್ಲಿ ಇರುವ ಎಲ್ಲ ಹಸುಗಳಿಗೆ ತಪ್ಪದೇ ಬೊಮ್ಮೂರು ವತಿಯಿಂದ ಪ್ರತಿ 6 ತಿಂಗಳಿಗೆ ಒಮ್ಮೆ ಹಾಕಲಾಗುವ ಕಾಲುಬಾಯಿ ರೋಗ ನಿರೋಧಕ ಚುಚ್ಚುಮದ್ದನ್ನು ಹಾಕಿಸುವುದರ ಜೊತೆಗೆ ತಮ್ಮ ಮನೆಯಲ್ಲಿ ಇರುವ ಆರೋಗ್ಯವಂತ ಹಸುವಿಗೂ ಸಹ ತಪ್ಪದೆ ಕಾಲುಬಾಯಿ ರೋಗ ನಿರೋಧಕ ಚುಚ್ಚುಮದ್ದನ್ನು ಹಾಕಿಸುವಂತೆ ತಿಳಿಸಿದರು. ಈ ಮೊದಲು ಹಸುಗಳಿಗೆ ವಿಮೆಯನ್ನು ರೈತರು ಮಾಡಿಸಿದ ಸಂದರ್ಭದಲ್ಲಿ ಹಸುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ ಮಾಲೀಕನಿಗೆ ಸಿಗುವಂತ ಪರಿಹಾರ 6 ತಿಂಗಳಾಗುತ್ತಿತ್ತು. ಆದರೆ ಬೊಮ್ಮೂರು ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ರವರು ಅಧ್ಯಕ್ಷರಾದ ಮೇಲೆ ರೈತರಿಗೆ ಆಗುತ್ತಿರುವ ತೊಂದರೆಯನ್ನು ಗಮನಿಸಿ ಬೊಮ್ಮೂರು ವತಿಯಿಂದ ವಿಮೆಯನ್ನು ಮಾಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅದೇ ರೀತಿ ಇಂದು ಕಿರಣಗೆರೆ ಗ್ರಾಮದಲ್ಲಿ ಹಸುಗಳಿಗೆ ವಿಮೆಯನ್ನು ಮಾಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಹಾಗೆಯೇ ಡಿ.ಕೆ. ಸುರೇಶ್ ರವರು ಅಧ್ಯಕ್ಷರಾದ ಮೇಲೆ ಹಲವಾರು ರೀತಿಯಲ್ಲಿ ಬೊಮ್ಮೂರು ಸಂಸ್ಥೆಗೆ ಲಾಭ ತರುವತ್ತ ಚಿಂತನೆಯನ್ನು ಮಾಡಿದ್ದು, ಹಾಲಿನ ಜೊತೆಗೆ ಮೊಸರು, ಸಿಹಿ ತಿನಿಸು, ಪನ್ನೀರು ಮತ್ತು ಬೊಮ್ಮೂರು ವತಿಯಿಂದ ಇದೇ ಮೊದಲ ಬಾರಿಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ 2 ಲಕ್ಷ ಲೀಟರ್ ತುಪ್ಪವನ್ನು ಸರಬರಾಜು ಮಾಡಲು ಒಡಂಬಡಿಕೆಯಾಗಿದ್ದು, ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಬುಧವಾರ 1 ಟ್ಯಾಂಕರ್ ತುಪ್ಪ ತಿರುಪತಿಗೆ ಹೋಗುತ್ತಿದೆ ಎಂದು ತಿಳಿಸಿದರು. ಕನಕಪುರ ತಾಲೂಕು ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಯು.ಸಿ. ಕುಮಾರ್ ಅವರು ಮಾತನಾಡಿ, 9ನೇ ಸುತ್ತಿನ ಕಾಲುಬಾಯಿ ರೋಗ ನಿರೋಧಕ ಲಸಿಕೆಯನ್ನು ರಾಸುಗಳಿಗೆ ಹಾಕುವ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಪ್ರತಿಯೊಂದು ರಾಸಿಗೆ ತಪ್ಪದೇ ಲಸಿಕೆ ಹಾಕಬೇಕೆಂಬ ಉದ್ದೇಶದಿಂದ ರಾಸುಗಳು ಇರುವ ರೈತರು ಲಸಿಕೆ ಹಾಕಿದ ತಕ್ಷಣ ಮೊಬೈಲ್ಗೆ OTP ಬರುತ್ತದೆ. ಆ ನಂಬರ್ ಅನ್ನು ನಮೂದಿಸಿದಾಗ ರೈತ ಹಸುವಿಗೆ ಕಾಲುಬಾಯಿ ಲಸಿಕೆ ಹಾಕಿಸಿದ್ದಾನೆ ಎಂಬುದು ಗೊತ್ತಾಗುತ್ತದೆ. ಜೊತೆಗೆ ಗಂಟು ರೋಗಕ್ಕೂ ಸಹ ಚುಚ್ಚುಮದ್ದು ನೀಡಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು. ನಮ್ಮ ವೈದ್ಯರು ಗ್ರಾಮಗಳ ಪ್ರತಿ ಮನೆಗಳಿಗೆ ಭೇಟಿ ಕೊಟ್ಟು ರಾಸುಗಳಿಗೆ ಚುಚ್ಚುಮದ್ದು ನೀಡುತ್ತಿದ್ದಾರೆ. ಇದರಿಂದ ಯಾವುದೇ ಅಡ್ಡ ಪರಿಣಾಮವಿರುವುದಿಲ್ಲ. ಇದರಿಂದ ಹಾಲಿನ ಗುಣಮಟ್ಟದ ಜೊತೆಗೆ ರಾಸುಗಳು ಆರೋಗ್ಯವಾಗಿರಲು ಸಹಕಾರಿಯಾಗುತ್ತದೆ ಎಂದು ರೈತರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್, ಕಿರಣಗೆರೆ ಗ್ರಾಮದ ಮುಖಂಡರಾದ ಕೆ. ಒಂಬಾಳೇಗೌಡ, ದೇವಿರಳ್ಳಿಯ ಕೆ. ಕುಮಾರ್, ಚಂದ್ರು, ವನ್ನಗಿರಿಗೌಡ, ಶ್ರೀನಿವಾಸ್, ಹನುಮೇಗೌಡ, ಜಿ. ವಿನೋದ್ ಕಾಳೇಗೌಡ, ಸಂಘದ ಅಧ್ಯಕ್ಷರಾದ ಕೆಪಿ ನವೀನ್ ಕುಮಾರ್, ಉಪಾಧ್ಯಕ್ಷರಾದ ಎ. ರಾಜು, ನಿರ್ದೇಶಕರುಗಳಾದ ಅಂಬರೀಶ್, ಕಲ್ಲೇಗೌಡ, ಮಂಜುನಾಥ್, ಕೆ. ಹನುಮಯ್ಯ, ಕೆ.ಜಿ. ಉಮೇಶ್, ಶೋಭಾ, ನಾಗರಸಮ್ಮ, ಗೋಪಾಲಕೃಷ್ಣ, ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾದ ಕೆ.ಟಿ. ಕೃಷ್ಣೇಗೌಡ, ಹಾಲು ಪರೀಕ್ಷಕ ಕೆ.ಜಿ. ಶಶಾಂಕ್ ಗೌಡ, ಸಹಾಯಕ ಕೆ.ಎಂ. ಚಂದನ್ ಕುಮಾರ್, ಹಾರೋಹಳ್ಳಿ ಬೊಮ್ಮೂರು ವೈದ್ಯರಾದ ರಾಕೇಶ್ ಅಗಡಿ, ಪ್ರವೀಣ್, ಶಿಲ್ಪಾ ಹಾಗೂ ತಂಡದವರು, ಜೊತೆಗೆ ವಿಸ್ತರಣಾಧಿಕಾರಿ ಪ್ರವೀಣ್ ಕುಮಾರ್ ಅವರು ಭಾಗವಹಿಸಿದ್ದರು. ಸಹ ಹಮ್ಮಿಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಅಣ್ಣರ ಮೇರೆಗೆ ಇವತ್ತು ಹಮ್ಮಿಕೊಂಡಿದ್ದೀವಿ. ರೈತರುಗಳೆಲ್ಲ ಇವತ್ತು ರಾಶಿ ಎಲ್ಲ ಹೊಡ್ಕೊಂಡ್ಬಂದಿದ್ದಾರೆ. ಅದನ್ನು ನಮ್ಗೆ 6 ತಿಂಗಳಿಗೂ ನಾವು ಮಾಡ್ತೀವಿ. ಅಂದರೆ ಹಸು ಸಾಕ್ಬೇಕು, ತೂಕ ಬರಬೇಕದು. ಅದಕ್ಕೆ ಒಂದು 205 kg ಬಂದರೆ ಅವ್ರಿಗೆ ಅನುಕೂಲ ಆಗುತ್ತೆ. ರೈತರುಗಳು ಕರುಗಳನ್ನ ಏನು ಮಾಡ್ತಾರೆ, ಕರುಗಳಿಗೆ ಸ್ವಲ್ಪ ಮೇವು ಕೊಡೋದು ಮತ್ತು ತಿಂಡಿ ಕೊಡೋದು ಕಮ್ಮಿ ಮಾಡಿಬಿಡ್ತಾರೆ. ಅದನ್ನು ಸಾಕಿದ್ರೆ ಅವ್ರಿಗೆ 1 ಲಕ್ಷ ಹಸು ಬಂದಂಗೆ ಆಗುತ್ತೆ. 12 ತಿಂಗಳಿಗೆ ಅವ್ರಿಗೆ 1 ಲಕ್ಷ ಹಸು ಸಂಪಾದನೆ ಆದಂಗೆ ಆಗುತ್ತೆ. ಅದು ರೈತರಲ್ಲಿ ಅರಿವಿಲ್ಲ. ನೋಡಿ, ಇಲ್ಲಿ ನೋಡಿದೆ, ನಾನು ಒಂದೆರಡು ನೋಡಿದೆ. ಈಗ ಅದು 15 ತಿಂಗಳಾಗದಂತೆ. ಅದು ನೋಡೋ ಕರು ಇದ್ದಂಗೆ ಅದೇ. ಅದನ್ನೇ ಸಾಕಿದ್ರೆ ಅವ್ರಿಗೆ 1 ಲಕ್ಷ 1.25 ಲಕ್ಷ ಹಸು ಬಂದಂಗೆ ಆಗ್ತದೆ. ಅದೇ ರೀತಿ ಇನ್ಶೂರೆನ್ಸು ಸಹ. ಇನ್ಶೂರೆನ್ಸ್ ಏನು ಮಾಡ್ತಾರೆ, ಚೆನ್ನಾಗಿರೋ ಹಸುನ ಇನ್ಶೂರೆನ್ಸ್ ಮಾಡಿಸಲ್ಲ ರೈತರು. ಚೆನ್ನಾಗಿದೆ ಬಿಡು, ನೋಡ್ಕೊಳ್ಳೋಣ. ಆ ಹಸುಗೆ ಕಾಯಿಲೆ ಬರ್ತಕ್ಕಂಥದ್ದು. ದಯಮಾಡಿ ಎಲ್ಲ ಹಸುಗೂ ನೀವು ದಯಮಾಡಿ ಇನ್ಶೂರೆನ್ಸ್ ಮಾಡಿಸ್ಬೇಕು. ಕೆಲವರು ಫೋನ್ ಮಾಡ್ತಾರೆ, ಇನ್ಶೂರೆನ್ಸ್ ಇಲ್ಲ ಅಣ್ಣ, ಚೆನ್ನಾಗಿತ್ತು ಹಸು, ಹಿಂಗೆ ಆಗ್ಬಿಡೋದೆ, ನಮಗೆ ಹೊಟ್ಟೆ ಉರಿತದೆ. ಯಾಕಂದ್ರೆ 1 ಲಕ್ಷ 1.25 ಲಕ್ಷ ಇವಾಗ ಹಸುಗಳಿಗೆ ಬೆಲೆ ಆಗ್ತಾ ಇದೆ. ಅಂಥ ಹಸುಗಳನ್ನ ಸುತ್ತೋದಾಗ ಅವ್ರಿಗೇನು ಮಾಡ್ತಾರೆ, ನಮ್ಮದು ಅನುದಾನ ಇರೋದು 10,000 ರೂಪಾಯಿ. ಅದು ಕೊಡೋಕ್ಕೆ ನಮ್ಗೆ ಬೇಜಾರಾಯ್ತದೆ, ನಮ್ಗೆ ಹೊಟ್ಟೆ ಉರಿತದೆ ರೈತರಿಗೆ. ಆ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೆ ಇವಾಗ 1 ಲಕ್ಷ 1.25 ಲಕ್ಷ 1,20,000ವರೆಗೂ ನಿಮ್ಗೆ ಇನ್ಶೂರೆನ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 120 ಗಂಟೆ ಮಾಡಿದ್ದೀವಿ. ಈಗ ನಮ್ಮ ಡಿ.ಕೆ. ಸುರೇಶ್ ಅಣ್ಣವರು ಅಧ್ಯಕ್ಷತೆ ಆದಮೇಲೆ ಒಂದೊಂದೇ ರೈತರಿಗೆ ಒಂದು ಕೊಡುಗೆ ಕೊಡ್ತಾವ್ರೆ. ಈಗ ಇನ್ಶೂರೆನ್ಸ್ ಏನು ಮಾಡ್ತಿದ್ರು, 3 ತಿಂಗಳು 4 ತಿಂಗಳು ಇನ್ಶೂರೆನ್ಸ್ ತಡವಾಗಿ ಕೊಡ್ತಿದ್ರು. ಈ ಲಾಸ್ಟಲ್ಲಿ ಬತ್ತು ಅಂದರೆ ಇನ್ಶೂರೆನ್ಸ್ ಮಾಡ್ತಾ ಇದೀವಿ. ಈಗ ಲಾಸ್ಟಲ್ಲಿ ಬತ್ತು ಅಂದರೆ 6 ತಿಂಗಳಾಗಿ ಹೋಗುತ್ತೆ ಇನ್ಶೂರೆನ್ಸ್. ಅಲ್ವೇ ಡಾಕ್ಟ್ರೆ? 6 ತಿಂಗಳು ರೈತರಿಗೆ ದುಡ್ಡು ಕೊಡಬೇಕಾಯ್ತದೆ. ಈಗ ಅದೇ ಚಿಂತನೆ ಮಾಡಿ ನಮ್ಮ ಒಕ್ಕೂಟದಲ್ಲಿ ಮೀಟಿಂಗ್ ಕರೆದಾಗ ಎಲ್ಲ ನಿರ್ದೇಶಕರು ಕರೆದು ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಅಣ್ಣವರು, ಇಲ್ಲ ನಾವು ನಿಲ್ಲೇ ಮಾಡೋಣ,
ಬೊಮ್ಮಲಲ್ಲೇ ವಿಮೆನೇ ಮಾಡೋಣ, ಯಾಕೆ ನಾವು ಬೇರೆ ಕೊಡಬೇಕು, ನಮ್ಮದೇ ಆದರೆ ಒಂದು ತಿಂಗಳಲ್ಲಿ ನಾವು ಕಾಸು ವಾಪಸ್ ಕೊಡ್ಬೋದು ರೈತರಿಗೆ. ರೈತ ಬೇಗ ತೊಗೊಂಡ್ರೆ ಹಸು ತೊಗೊಂಡ್ರೆ ಅವನಿಗೆ ಹಸು ತೊಗೊಂಡು ಇನ್ನೂ ಹಾಲು ಆಗ್ತಾನೆ ಅಂತ ಅವ್ರ ಚಿಂತನೆ. ರೈತರಿಗೋಸ್ಕರ ಬೆಳಗ್ಗೆ ಐತಿ. ಈಗ ಬುಧವಾರ ನೋಡಿ, ನಾವೆಲ್ಲ ಪೂಜೆ ಮಾಡಬೇಕು, ಹಸುಗಳಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಇದೇ ಉದಾಹರಣೆ. ಬುಧವಾರಕ್ಕೆ ನಾವು ಮೊದಲನೇ ಪ್ರಪ್ರಥಮವಾಗಿ ತಿರುಪತಿಗೆ ತುಪ್ಪದ ಟ್ಯಾಂಕರ್ ಕಳಿಸ್ತಾ ಇದ್ದೀವಿ ಬುಧವಾರ. ಅದನ್ನು ಪೂಜೆ ಮಾಡಿ, ಇವಾಗ ಏನು ನೀವು ಹಾಲು ಹಾಕ್ತಿದ್ರಿ ನಮ್ಮ ರೈತರುಗಳು, ನಿಮ್ಮ ಹಾಲನ್ನ ಬೆಣ್ಣೆ ತೆಗೆದು ತುಪ್ಪ ಮಾಡಿ ನಾವು ತಿಮ್ಮಪ್ಪನಿಗೆ ಸನ್ನಿಧಿಗೆ ಕಳಿಸ್ತಾ ಇದ್ದೀವಿ. ಬೆಣ್ಣೆ ಅಲ್ಲಿ ಅಭಿಷೇಕಕ್ಕೂ ಉಪಯೋಗಿಸ್ಕೋತಾರೆ, ಮತ್ತು ಲಾಡಕ್ಕೂ ಉಪಯೋಗಿಸ್ಕೋತಾರೆ, ಊಟಕ್ಕೂ ಉಪಯೋಗಿಸ್ಕೋತಾರೆ. ಅಂಥದ್ರೊಳಗೆ ರೈತರುಗಳು ನೀವು ಒಳ್ಳೆ ಸಂತೋಷದ ಸುದ್ದಿ. ಯಾಕಂದರೆ ಯಾವ ಒಕ್ಕೂಟಕ್ಕೂ ಕೊಟ್ಟಿರಲಿಲ್ಲ, KMF ಮಾತ್ರ ತುಪ್ಪ ಸರಬರಾಜು ಮಾಡಬೇಕು ಅಂತ ಕಾನೂನು ಇದ್ದಿದ್ದು. ಈಗ ಬಂದಾದ್ಮೇಲೆ ಯಾಕೆ ಒಕ್ಕೂಟ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದು ನಮ್ಮ DK ಸುರೇಶ್ ಅವರು. ನಮಗೆಲ್ಲ ಗೊತ್ತಿರಲಿಲ್ಲ, ನಾವು 2ನೇ ಬಾರಿ ಡೈರೆಕ್ಟರ್ ಆಗಿದ್ದು ನಮ್ಗೆ ಗೊತ್ತಿರಲಿಲ್ಲ. ಈಗ ನಾವು ಟೆಂಡರ್ಗೆ ಹೋಗ್ಬೋದು, ಟೆಂಡರಲ್ಲಿ ಭಾಗವಹಿಸ್ಬೋದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಸುರೇಶ್ ಅಣ್ಣ ಬಂದಾದ್ಮೇಲೆ ಅವು ಸಣ್ಣದ್ದು ಹಿಡಿದು ಒಳ್ಳೆ ಉತ್ತಮವಾದ ಲಾಭ ಬರುವಂಗೆ ಮಾಡ್ತಾ ಇದ್ದಾರೆ. ರೈತರುಗಳು ಹಸುಗಳು ಮಾರಬೇಡಿ, ದಯಮಾಡಿ ಇನ್ಶೂರೆನ್ಸ್ ಸದಾ ಇದು ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಡಾಕ್ಟರ್ ಟೀಮ್ ಇದ್ದಾರೆ, ಲಸಿಕೆ ದಯಮಾಡಿ ಲಸಿಕೆಗಳನ್ನ ನೀವು ಹಾಕ್ಬೇಕು. ಇವಾಗ ಗಂಟು ಚರ್ಮ ಗಂಟು ಬರ್ತಾ ಇದೆ, ಅದಕ್ಕೂ ನೀವು ಲಸಿಕೆ ಹಾಕ್ತಾ ಇದ್ದಾರೆ. OTP ದಯಮಾಡಿ ಮೊಬೈಲ್ ಬರ್ತಾನೆ, ಮೊಬೈಲ್ ಹಾಕೋ ಬನ್ನಿ, OTP ಕೊಡಿ. ಬೇಗ ನಿಮಗೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಮಾಡ್ತಾರೆ. ಯಾಕೆ ಬಿಸಿಲಿರೋ ಟೈಮಿಂದ ನಿಮಗೂ ಹಸುಗಳಿಗೆ ಹುಲ್ಲು ಮೇವು ಎಲ್ಲ ತರಬೇಕಾಗುತ್ತೆ. ಆದ್ದರಿಂದ ರೈತರುಗಳು ಸಹಕರಿಸಬೇಕು. ಒಂದೊಂದು ಹಸ ಇರ್ಬೇಕಾದ್ರೆ ಅಲ್ಲಿದೆ ಒಂದು ಹಸು ಹೊಡ್ಕೊಬರೋಕ್ಕಾಗಲ್ಲ, ನೀವು ವಾಕ್ ಮಾಡ್ದಂಗೆ ಆಗುತ್ತೆ ಹಸುಗಳನ್ನ. ದಯಮಾಡಿ ಹೊಡ್ಕೊಬನ್ನಿ, ನಿಮಗೆ ಹಸುಗಳು ವಾಕ್ ಮಾಡಿಸ್ಬೇಕು. ನೀವು ದಯಮಾಡಿ ಹೊಡ್ಕೊಬಂದು ಇನ್ಸೂರೆನ್ಸು ಮಾಡಿಸ್ಬೇಕು, ಮತ್ತು ಲಸಿಕೆನೂ ಹಾಕ್ಸ್ಬೇಕು. ಆಮೇಲೆ ಕರುಗಳನ್ನ ದಯಮಾಡಿ ಕರುಗಳನ್ನ ನೀವು ಕರು ಹುಟ್ಟಿದ ತಕ್ಷಣ, ಹೆಣ್ಣು ಕರು ಹುಟ್ಟಿದ ತಕ್ಷಣ ಅದೇನು ಮಾಡ್ತೀರಿ, ಸ್ವಲ್ಪ ಅದನ್ನ ಕಡೆಗಣಿಸ್ತೀರಿ, ಮೇವು ಹಾಕಲ್ಲ, ಪೀಡ್ಸ್ ಕೊಡಲ್ಲ. ಅದಕ್ಕೆ ಆದಂಥ ನಾವು ಕರು ಪೀಡ್ಸ್ ಕೊಡ್ತಾ ಇದ್ದೀವಿ. ಆ ಕರು ಪೀಡ್ಸ್ ತೊಗೊಂಡು ಕೊಡಿ. ನಿಮ್ಗೆ 12 ತಿಂಗಳಾಯ್ತು, ನಿಮ್ಗೆ 1 ಲಕ್ಷ ರೂಪಾಯಿ ನಿಮ್ಮ ಪ್ರಾಪರ್ಟಿ ಬಂದಂಗೆ ಆಯ್ತದ್ರು ಹಸು. ಅದನ್ನು ನೀವು ಉಪಯೋಗಿಸ್ಕೊಳ್ಳಲ್ಲ ನಮ್ಮ ರೈತರು. ನೋಡಿ ಅಲ್ಲಿ 2 ಇದೆ, ಅದು ಕರು ಪೀಡ್ಸ್ ಹಾಕಿ ಮಾಡಿದ್ರಿ. ಇವಾಗ ಅವ್ರಿಗೆ 1 ಲಕ್ಷ ರೂಪಾಯಿ ಹಸು 13 ತಿಂಗಳಿಗೆ ಗರ್ಭಧಾರಣೆ ಆಗುತ್ತೆ. ಅದಕ್ಕೆ ಅವ್ರಿಗೆ ಲಾಭ ಅಲ್ಲ. ಅದನ್ನು ನಮ್ಮ ರೈತರು ಉಪಯೋಗಿಸ್ಕೊಳ್ಳೋದು. ದಯಮಾಡಿ ಎಲ್ಲ ರೈತರಿಗೆ ಹೇಳ್ತೀನಿ, ನಮ್ಮ ಅಧ್ಯಕ್ಷರು, ನಮ್ಮ ಡೈರಿ ಅಧ್ಯಕ್ಷರುಗಳು ಸಹ, ಮುಖ್ಯ ಕಾರ್ಯನಿರ್ವಾಹಕರು ಸಹ ಹೇಳ್ಬೇಕು ಅವ್ರಿಗೆ, ಇಲ್ಲ ಕರುಗಳು ಹುಟ್ಟಿದ ತಕ್ಷಣ ನೀವು ಅದಕ್ಕೆ ಪೀಡ್ಸ್ ಕೊಟ್ಟು ಮಾಡಿ ಕುಮಾರ ಬನ್ನಿ. ದಯಮಾಡಿ ಅಂಥವಕ್ಕೆಲ್ಲ ನೀವು ಸಹಕರಿಸಬೇಕು ಅಂತ ಹೇಳಿ. ಮತ್ತೆ ಇವತ್ತೇನು ಕಿಳ್ಳಿಂಗೆರೆಯಲ್ಲಿ ನಮ್ಮ ಅಧ್ಯಕ್ಷರೆಲ್ಲ ಇದ್ದಾರೆ, ನಮ್ಮ 50% ಅದೇ. ಆಮೇಲೆ ಇನ್ಸೂರೆನ್ಸು ನಾವು ಒಮ್ಮೆ ಕೊಡ್ತಾ ಇರ್ತಕ್ಕಂಥ ಮೊದಲಿನ ಕೊಟ್ಕೊಂಡು ಬಂದಿದ್ದೀವಿ. ಈಗ 50% ಇನ್ಸೂರೆನ್ಸು ನಾವು ಒಕ್ಕೂಟ ಕೊಡ್ತೀವಿ. ಈ ಇನ್ಸೂರೆನ್ಸ್ ಇನ್ನು 50% ರೈತರು ಕೊಡಬೇಕಾಗುತ್ತೆ. ಈಗ ಮ್ಯಾಟ್ಗಳು ಸಹ ಕೊಡ್ತಾ ಬಂದಿದ್ದೀವಿ. ಹಂತವಾಗಿ ಎಷ್ಟೆಷ್ಟು ಹಸುಗಳಿದೆ ಅಂತ ನಾವು ಗಣನೆ ತಗೊಂಡಿದ್ವಿ. ಈಗ ಎಲ್ಲ ರೈತರಿಗೂ ಎಷ್ಟು ಹಸು ಇದೆ ಅಷ್ಟು ಮ್ಯಾಟ್ ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮ್ಯಾಟ್ ಬರ್ತಾ ಇದೆ, ಯಾಕೆ ಸ್ವಲ್ಪ ಇದರಿಂದ ವಾರ ಇರೋದ್ರಿಂದ ಮ್ಯಾಟ್ಗಳು ಬರ್ತಾ ಇಲ್ಲ. ಅದಕ್ಕೆಲ್ಲ ಟೆಂಡರ್ ಆಗ್ಬಿಟ್ಟಿದೆ ಆಲ್ರೆಡಿ. ಮ್ಯಾಟ್ ಬಂದ ತಕ್ಷಣ ಪೂರ್ಣವಾಗಿ ಮ್ಯಾಟ್ ಕೊಡ್ತೀವಿ. ಮಿಲ್ಕಿ ಮಿಷನ್ನು ಸಹ ಬೇಡಿಕೆ ಇದೆ, ಮಿಲ್ಕಿ ಮಿಷನ್ನು ಸಹ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದೇನು ಅಂದರೆ, ನಮ್ಮ ಒಕ್ಕೂಟ ಇವಾಗ ಲಾಭ ಬಂದಿದೆ. ಅದು ನಮಗೆ ನಮ್ಮ ರೈತರ ಪರವಾಗಿ, ನಮ್ಮ ತಾಲೂಕಿನ ಜನ ಪರವಾಗಿ, ನಮಗೆ ಅಧ್ಯಕ್ಷರಾದ DK ಸುರೇಶ್ ಅಣ್ಣವ್ರಿಗೆ ಈ ಮುಖಾನ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಆಮೇಲೆ ಈಗ ನಿಮ್ಗೆಲ್ಲ 1 ರೂಪಾಯಿ ಬಂದಿದೆಯಾ? ರೈತರಿಗೆಲ್ಲ ಬಂದಿದೆ 1 ರೂಪಾಯಿ ಇದು ಬೋನಸ್ಸು. ಈಗ ದಯಮಾಡಿ ಅದನ್ನ 1 ರೂಪಾಯಿ ಕೊಡ್ತಕ್ಕಂಥದ್ದು ಯಾವ ಇದ್ರೊಳಗೂ ಇಲ್ಲ. ಈಗ 1 ರೂಪಾಯಿ ಕೊಟ್ಟಿದ್ದೀವಿ ಆಲ್ರೆಡಿ. ಅದಕ್ಕೆ ಈಗೆಲ್ಲ ರೈತರಿಗೆ ಸಂತೋಷ ಸುದ್ದಿ. ಈಗ ಹಸುಗಳು ದಯಮಾಡಿ ಮಾರಕ್ಕೆ ಹೋಗ್ಬೇಡಿ, ಹಸುಗಳು ಮಾರಕ್ಕೆ ಹೋಗ್ಬೇಡಿ. ಈಗ ಗರ್ಭಧಾರಣೆ ಇಲ್ಲ ಅಂದ್ರೂ ಸಹ ಅದನ್ನ ನಾವು ಈಗ ಡಾಕ್ಟರ್ಗೆ, ಉನ್ನತವಾದ ಡಾಕ್ಟರ್ ತಜ್ಞರನ್ನ ಕರ್ಕೊಂಡು ಗರ್ಭ ಧರಿಸ್ತಾ ಗರ್ಭ ಧರಿಸ್ಬೇಕು ಅಂತ ಅದು ಕ್ಯಾಂಪ್ ಮಾಡಿಸ್ತಾ ಇದೀವಿ. ಅದು ಆಗುತ್ತೆ. ಆಮೇಲೆ ನೀವು ಹಸುಗಳು ಮತ್ತೆ ಇವಾಗ ಇದು ನಾವೀಗ ವರ್ಕರು ಇದು ಕೊಡ್ತಾನೆ, ಸೆಮೆನ್ಸ್ ಕೊಡ್ತಾನೆ, ಸೆಕ್ಸೆಸ್ ಸೆಮೆನು, ಅದನ್ನ ಉಪಯೋಗಿಸ್ಬೇಕು ನೀವು. 99% ಹೆಣ್ಕರುನೇ ಆಗುತ್ತೆ. ಏನಾಗುತ್ತೆ ಈಗ 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 ಇದರಿಂದ ತರಿಸ್ತಾರೆ. ಅಧ್ಯಕ್ಷರು ಮಾತಾಡಿದ್ದಾರೆ. ಅದಕ್ಕೆ ಆಸ್ಟ್ರೇಲಿಯಿಂದ ಇಲ್ಲ 1000 ರೂಪಾಯಿ ಇಲ್ಲ 1000 ರೂಪಾಯಿ ತೀರ್ಮಾನ ಮಾಡ್ತಾರೆ. ಇವಾಗ ಒಕ್ಕೂಟದಲ್ಲಿ ತೀರ್ಮಾನ ಮಾಡ್ತೀವಿ, ಬೇರೆ ಕಡೆಯಿಂದ ತರಿಸ್ತಾ ಇದೀವಿ. ಅದನ್ನ 100% ಹೆಣ್ಕುರಿನೇ ಹಾಕ್ಬೇಕು ಅನ್ನೋದನ್ನ ತರಿಸ್ತಾ ಇದ್ದಾರೆ. ಅದನ್ನೆಲ್ಲ ಅದನ್ನ ಉಪಯೋಗಿಸ್ಕೋಬೇಕು. ನೀವು 1000 ರೂಪಾಯಿ ಕೊಟ್ಟು ನಾವು ಯಾಕಪ್ಪ ಹಾಕ್ಸ್ಬೇಕು, ಫ್ರೀಯಾಗಿ ಹಾಕ್ತಾರೆ, 50 ರೂಪಾಯಿ ಹಾಕ್ಬಿಡ್ತಾರೆ ಅನ್ನೋದನ್ನ ಅದನ್ನ ದಯಮಾಡಿ ಇದು ಮಾಡಬೇಡಿ. ನೀವು 1000 ರೂಪಾಯಿ ಕೊಟ್ಟರು ಸಹ ನಿಮಗೆ ನಿಮ್ಮ ಮನೆಗೆ ಹೆಣ್ಕರು ಹಾಕ್ತಂದ್ರೆ, ಗಂಡ್ಕರು ಹಾಕ್ತಂದ್ರೆ ಇದಾಗತ್ತಾ? ಹೆಣ್ಕರು ಹಾಕಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಅದೇ ಮಾಡಿ ಅದನ್ನ ನೀವು
ಶಿಕ್ಷಣ ಶ್ರಮನ ಉಪಯೋಗಿಸ್ಕೋಬೇಕು, ಮುಂದಿನ ದಿನಗಳಲ್ಲಿ ಭಾಗಿಸ್ಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಶಂಕರ್. ಇವಾಗ 80,000